ಸರ್, ನೀವು ನೋಡ್ದೇ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರು ಒಂದು ಕೊಲೆ ಕೇಸ್ ಮೇಲೆ ಜೈಲಲ್ಲಿದ್ದಾರೆ. ಇತ್ತೀಚೆಗೆ ಬರ್ದಿರೋ ನ್ಯೂಸ್ ಏನಂದರೆ ದರ್ಶನ್ ಅವರು ಕೊಲೆ ಮಾಡಿಲ್ಲ, ಅದು ಮಾಡಿರೋರೇ ಬೇರೆ ಅಂತ ಈ ಥರದೊಂದು ನ್ಯೂಸ್ ಬರ್ತಾ ಇದೆ. ನಿಮ್ಗೆ ಏನು ಅನಿಸುತ್ತೆ ಸರ್ ಅಂತ ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಇದು ನನಗೆ ಮುಂದೆ ಫಸ್ಟಿಂದನೂ ನನಗೆ ಗೊತ್ತಿದ್ದು ಚೆನ್ನಾಗಿ. ಯಾಕೆ ಅಂತಂದರೆ ದರ್ಶನ್ ಅವ್ರನ್ನ ನಾವು ತುಂಬ ಹತ್ತಿರದಿಂದ ನೋಡಿದ್ವಿ. ಏಕೆಂದರೆ ನಾನು ಅವರ ನ್ಯೂಸನ್ನು ಕಲೆಕ್ಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಕ್ರಾಂತಿ ಟೈಮು, ರಾಬರ್ಟ್ ಟೈಮಲ್ಲಿ ಅವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೆ. ಅವಾಗೆಲ್ಲ ಅವ್ರಿಗೆ ಯಾವ ರೀತಿ ಇರ್ತಿದ್ರು ಅಂತಂದರೆ ಒಂದು ಏನಂತಾರೆ, ಮನುಷ್ಯತ್ವದ ಆರಾಧಕ ಅಂತಾರೆ, ಆ ರೀತಿ ಅವ್ರು ನಮಗೆ ಕಾಣಿಸ್ತಿದ್ರು. ಹೆಂಗೆ ಅಂತಂದರೆ ನಮ್ಮೊಳಗಡೆ ಒಂದು ಪುಟ್ಟ ಪಾಪು ಇರುತ್ತೆ, ಆ ಪಾಪುನೇ ಅವರು ಅಂತ ಅನ್ಸೋದು ನನಗೆ ದರ್ಶನ್ ಅವರು. ಹಂಗಾಗಿ ನನಗೆ ಬಲವಾಗಿ ನನಗೆ ಕಾಡ್ತಿದ್ದು ಅವರು. ದರ್ಶನ್ ಅವರು ಎಲ್ಲ ಮೀಡಿಯಾಗಳು ಸಿಕ್ಕಾಪಟ್ಟೆ ಹೇಳೋರು, ದರ್ಶನ್ ಅವರು ಕೊಲೆ ಮಾಡೇ ಬಿಟ್ಟಿದ್ದಾರೆ, ರೇಣುಕಾ ಸ್ವಾಮಿನ ಸಾಯಿಸಿದ್ದೆ ಅವರು, ಬೇರೆ ಯಾರೂ ಇಲ್ಲ, ಹಾಗೆ ಹೀಗೆ ಅಂತ ಅವರು ಹೇಳ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಬೆಂಕಿ ಆಗ್ತಂಗೆ ಆಗೋದು. ಆ ಪಾಪು ಇರುತ್ತಲ್ವ, ಪಾಪುಗೆ ಬೆಂಕಿ ಆಗ್ತಂಗೆ ಆಗೋದು. ಯಾಕೆಂದರೆ ಇಲ್ಲ, ನಾವು ನೋಡ್ದಂಗೆ ಅವ್ರಿಗೆ ಹಂಗಿಲ್ವಲ್ಲ ದರ್ಶನ್ ಅವರು. ತುಂಬ ಮುಗ್ಧ ರೀತಿ ಇರ್ತಾರೆ. ಒಂದು ಮಾನವೀಯ ಮೌಲ್ಯಗಳಿಗೆ, ಮಾನವೀಯತೆಗೆ ದೊಡ್ಡ ಮಟ್ಟದಲ್ಲಿ ಬೆಲೆ ಕೊಡ್ತಾರಲ್ಲ, ಒಬ್ಬ ವ್ಯಕ್ತಿನ ಈ ಮಟ್ಟಿಗೆ ಸಾಯಿಸ್ಬಿಡ್ತಾರ ಅಂತ ನಮ್ಮಲ್ಲಿ ನಾವೇ ಪ್ರಶ್ನೆ ಮಾಡ್ಕೊತಿದ್ವಿ. ಇದು ನಮ್ಮ ಆತ್ಮ ನಂಬ್ತಿರ್ಲಿಲ್ಲ. ಇವಾಗ ಏನಾಗ್ತಿದೆ ಅಂದರೆ ಅವ್ರು ನೋಡಿ ರಾಜಕೀಯ ಕುತಂತ್ರ ನಡೆದಿದೆ, ಅವ್ರನ್ನ ಸಿಕ್ಕಾಕ್ಸೋಕ್ಕಂತಾನೆ ನಡೆದಿದೆ ಇದು ಕುತಂತ್ರ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ಇದು ನೀವು ಕೇಳಿದ್ದೀರಾ ನ್ಯೂಸ್? ಇತ್ತೀಚಿನ ದಿನಗಳಲ್ಲಿ ಮುನಿರತ್ನವ್ರ ಅರೆಸ್ಟ್ ಆದಮೇಲೆ ಈ ನ್ಯೂಸ್ ಹೊರಗಡೆ ಬರ್ತಾ ಇದೆ. ಮುನಿರತ್ನವ್ರು ಗೊತ್ತು, ದರ್ಶನ್ ಅವ್ರಿಗೂ ತುಂಬ ಆಪ್ತರಾಗಿಯೇ ಬೆನ್ನಿಗೆ ಚೂರಿ ಹಾಕಿಬಿಟ್ರಂತ ಅನಿಸುತ್ತಾ ನಿಮಗೆ ಅಂತ? ಅಂದರೆ ಈಗ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅಂತ ಈ ಪ್ರಪಂಚದಲ್ಲಿ ನಮ್ಮ ಹತ್ರದವರೇ ಈ ಥರದ್ದೆಲ್ಲ ಮಾಡಿದರೆ, ಒಂದು ಸೆಲೆಬ್ರಿಟಿಗೆ ಈ ಥರದ್ದೊಂದು ತೊಂದರೆ ಆದಾಗ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ನೋಡಿ. ಈಗ ದರ್ಶನ್ ಅವರ ವಿಚಾರದಲ್ಲಿ ಮುನಿರತ್ನ ಅವರ ಹೆಸರು ಏನು ಕೇಳಿ ಬರ್ತಾ ಇದೆಯೋ, ಇದು ಈ ಸ್ಟಾರ್ಟಿಂಗಲ್ಲಿ ಮುನಿರತ್ನ ಅವರ ಹೆಸರು ಕೇಳಿ ಬಂದ ತಕ್ಷಣ ನನಗೆ ಒಬ್ಬರು ಮಹಾನ್ ವ್ಯಕ್ತಿ ಒಂದು ಮಾತು ಹೇಳಿದರು. ಯಾರೂ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದರು. ನೀವು ಕೇಳ್ಬೋದು, ಡಾಕ್ಟರ್ ರಾಜ್ಕುಮಾರ್ ಯಾಕ್ರೆ ಇಲ್ಲಿಗೆ ಹೇಳ್ತಾ ಇದ್ದೀರಾ ದರ್ಶನ್ ಅವ್ರ ಮ್ಯಾಟ್ರಿಗೆ ಅಂತ. ಇಲ್ಲ, ರಾಜ್ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಏನು ಅಂತಂದರೆ, ಹಿಂಗೆ ಯಾರೋ ಮಾಧ್ಯಮದವ್ರು ಕೇಳ್ತಾರೆ, ಸರ್ ನೀವು ರಾಜಕೀಯಕ್ಕೆ ಹೋಗಬೇಕು ಸರ್ ಅಂತಂದರೆ, ಅದಕ್ಕೆ ಅವ್ರು ಹೇಳ್ತಾರೆ, ರಾಜಕೀಯಕ್ಕೂ ನನಗೂ ಭಾಳ ದೂರ, ಅದು ನನಗೆ ಬೇಡಿ, ರಾಜಕೀಯ ವ್ಯಕ್ತಿಗಳ ಸಹವಾಸ ನನಗೆ ಬೇಡಿ ಅಂತ ಭಾಳ ವರ್ಷಗಳ ಹಿಂದೆನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತು ಹೇಳಿದರು. ಅದು ನೆನಪಿಗೆ ಬಂತು ನನಗೆ. ಯಾಕೆಂದರೆ ರಾಜಕೀಯನೂ ಹೋಲಿಸಿದೆಯಲ್ವಾ ಸರ್, ನಿಜವಾಗ್ಲೂ ಯಾರು ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನುಂಗ್ಬಿಡ್ತಾರೆ ಸರ್ ರಾಜಕೀಯಕ್ಕೋಸ್ಕರ. ಅಂಥದ್ರಲ್ಲಿ ಇವತ್ತು ನಮ್ಮ ದರ್ಶನ್ ಅವರನ್ನು ರಾಜಕೀಯವಾಗಿ ಆ್ಯಕ್ಚುಲಿ ಸರ್ ನನಗೇನು ಅನಿಸುತ್ತೆ ಅಂದರೆ, ದರ್ಶನ್ ಅವ್ರು ನೋಡಿದಾಗ ಈ ಅಪ್ಪ ಬರೀ ಸಿನಿಮಾ ಅಂತ ಬದುಕ್ತಾ ಇದ್ದ, ರಾಜಕೀಯಕ್ಕೆ ಫುಲ್ ಇಳಿದಿದ್ರೆ ಈ ಅಪ್ಪನೂ ಇವತ್ತೇನೋ ಆಗಿರ್ತಿದ್ದ, ಒಬ್ಬ MP ಒಬ್ಬ MLA ಅಥವಾ CM ಏನೋ ಆಗಿರ್ತಿದ್ದ. ಈ ಸಿನಿಮಾ ಅಂತ ಬಡ್ಕ ಸಾಯೋಕ್ಕಿಂತ ಈ ಅಪ್ಪ ರಾಜಕೀಯಕ್ಕೆ ಹೋಗ್ಬಿಟ್ಟಿದ್ರೆ ಇವತ್ತು ಒಬ್ಬ ಒಳ್ಳೆ ಪ್ರಭಾವಿ ವ್ಯಕ್ತಿಯಾಗಿರ್ತಿದ್ದ ದರ್ಶನ್ ಅವರು. ಯಾಕೆ ಸಿನಿಮಾದಲ್ಲೇ ಉಳ್ಕೊಬಿಟ್ರು ಅಂತ ನನಗೆ ಅನಿಸ್ಬಿಡ್ತು. ಆಮೇಲೆ ಅವರು ಅದೇ ರಾಜಕೀಯಕ್ಕೆ ಫುಲ್ ಮುಳುಗಿರ್ಲಿಲ್ಲ. ಕುತಂತ್ರ ಮಾಡಿ ಸಿಕ್ಸೋವಂಥದ್ದು ಏನಿದೆ, ದರ್ಶನ್ ಅವ್ರನ್ನ ಈ ಕುತಂತ್ರ ಮಾಡಿ ಸಿಕ್ಸೋವಂಥದ್ದು ಏನಿದೆ ಅಂತ ಈ ಪ್ರಕರಣದಲ್ಲಿ? ಯಾಕೆ ಮುನಿರತ್ನವ್ರಿಗೆ ಅಷ್ಟೊಂದು ದರ್ಶನ್ ಅವ್ರ ಮೇಲೆ ವೈರತ್ವ ಅಂತ? ಅದೇ ಸರ್, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಇವ್ರು ಹೇಳಿದ್ರಲ್ಲ, ನಮ್ಮ ಜಗದೀಶ್ ಅವರು ಲೈವಲ್ಲೆಲ್ಲ ಬಂದು ಹೇಳಿದ್ರು. ಜಗದೀಶ್ ಅವ್ರು ಏನು ಹೇಳ್ತಾರೆ, ಲಾಯರ್ ಜಗದೀಶ್ ಅವರು ಹಿಂಗೆ ಇವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ರು. ಹಂಗಾಗಿ ಇವರು ಮುನಿರತ್ನ ಅವರು, ನಾನು ಬೆಳೆಸಿದಂಥ ಒಬ್ಬ ವ್ಯಕ್ತಿ ನನ್ನ ಮಾತನ್ನೇ ಕೇಳ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಏನಾರು ಮಾಡಿ, ಅದು ನಮ್ಮ ಏರಿಯಾದಲ್ಲಿ ಇದ್ದಾನೆ, ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಇದ್ದಾನೆ, ಏನಾದರೂ ಮಾಡಿ ಇವನನ್ನು ಮೂಲೆ ಗುಂಪು ಮಾಡಬೇಕು, ಇವನನ್ನು ಫುಲ್ ಮುಳುಗಿಸ್ಬಿಡ್ಬೇಕು ಅನ್ನೋ ಒಂದು ಕಾರಣ ನಡೀತಿದೆ. ನೀವೇನಾದರೂ ಆ ಪ್ರೊಟೆಸ್ಟಲ್ಲಿ ಪಾಲ್ಗೊಳ್ತೀರಾ? ಅಂದರೆ ಸಂಪೂರ್ಣವಾಗಿ ದರ್ಶನ್ ಅವ್ರ ಈ ಕೇಸು ತನಿಖೆ ಆಗಬೇಕು, ತಪ್ಪಿದ್ರೆ ಖಂಡಿತ ಶಿಕ್ಷೆ ಆಗಬೇಕು, ತಪ್ಪಿಲ್ಲ ಅಂದರೆ ದರ್ಶನ್ ಅವರು ಹೊರಗಡೆ ಬರಬೇಕು, ತಪ್ಪು ಮಾಡಿದವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಅನ್ನೋದೊಂದು ಇದು ನಡೀತಾ ಇದೆ. ಅದರಲ್ಲಿ ಏನಾದರೂ ನೀವು ಭಾಗಿಯಾಗ್ತೀರಾ ಏನು ಅಂತ? ಸರ್ ಖಂಡಿತ. ಯಾಕೆಂದರೆ ದರ್ಶನ್ ಅವರ ಹೆಸರನ್ನು ಹೇಳ್ಕೊಂಡು ನಾವು ಕೂಡ ಅನ್ನವನ್ನು ತಿಂದಿದ್ದೀವಿ. ತುಂಬ ಜನ ನೋಡ್ತಾ ಇರ್ತಾರೆ, ನನ್ನನ್ನು ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ನನ್ನ ಫೇಸ್ ವ್ಯಾಲ್ಯೂ ಬಂದಿದೆ ಅಂತಂದರೆ ಡಿ ಬಾಸ್ ಅವರ ಕಂಟೆಂಟ್ಗಳಿಂದ, ಡಿ ಬಾಸ್ ಅವರ ಅಭಿಮಾನಿಗಳಿಂದ, ಡಿ ಬಾಸ್ ಅವರಿಂದ ನಮಗೆ ಬಂದಿರತಕ್ಕಂಥದ್ದು. ಹಂಗಾಗಿ ಸರ್ ನಿಜವಾಗ್ಲೂ ಅವ್ರದ್ದೇನು ತಪ್ಪಿಲ್ಲ ಅಂತ ಹೊರಗಡೆ ಬರಲಿ ಅಂತ ಇವರೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೋ ಅದಕ್ಕೆ ನಮ್ಮ ಒಂದು ಸಾಥ್ ಕೂಡ ಇರುತ್ತೆ. ಆದರೆ ಇಲ್ಲಿ ರಾಜಕೀಯನೂ ಇದೆ. ಹಂಗಾಗಿ ಇವತ್ತು ನಾನು ಆ ರೀತಿ ಹೇಳಿಕೆ ಕೊಟ್ಬಿಟ್ರೆ ಅಭಿಮಾನಿಗಳು ನೋಡ್ತಾ ಇರ್ತಾರೆ, ಡಿ ಬಾಸ್ ಅಭಿಮಾನಿಗಳು. ಏನೇ ಆಗಲಿ ಸಂಪೂರ್ಣವಾಗಿ ತೊಡಗಿಸ್ಕೋಬೇಡಿ, ಎಲ್ಲವನ್ನು ತಮ್ಮ ವಿವೇಚನೆಗಳಿಂದ, ತಮ್ಮ ಯೋಚನೆಗಳಿಂದ ಈ ಒಂದು ಪ್ರೊಟೆಸ್ಟನ್ನು
ಸರಿಯಾಗಿ ನೋಡಿ ಸರಿಯಾಗಿ ಬಳಸ್ಕೊಳ್ಳಿ, ಅಥವಾ ಏನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಅಭಿಮಾನಿಗಳಿಗೆ. ಬಟ್ ನಾನು ವಿವೇಚನೆಯಿಂದ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ಇದರಲ್ಲಿ ಭಾಗವಹಿಸ್ತೀನಿ. ಯಾಕೆಂತಂದರೆ ಡಿ ಬಾಸ್ ಅವರು ಏನು ತಪ್ಪು ಮಾಡಿಲ್ಲ ಅಂದರೆ ಹೊರಗಡೆ ಬರಬೇಕು ಅನ್ನೋದು ನನಗೂ ಕೂಡ ಆಸೆ ಇದೆ. ಅದನ್ನು ನಾನು ಕೂಡ ಎದುರು ನೋಡ್ತಾ ಇದ್ದೀನಿ. ಯಾಕೆಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಅವರು ಒಂದು ನಮ್ಮೆಲ್ಲರ ಒಳಗಡೆ ಒಂದು ಪಾಪು ಇರುತ್ತೆ. ಆ ರೀತಿ ಪಾಪು ಥರ ಮನಸ್ಸು ದರ್ಶನ್ ಅವ್ರದ್ದು. ನನಗೆ ಇವಾಗಲೂ ಅನಿಸುತ್ತೆ, ಅಂಥ ಪಾಪು ಥರ ಮನಸ್ಸು ಇರ್ತಕ್ಕಂಥವ್ರು ಇದೆಲ್ಲ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಇದರೇನೋ ರಾಜಕೀಯ ಇದೆ ಅಂತ ನನಗೆ ಇವಾಗಲೂ ಅನ್ನಿಸ್ತಾ ಇದೆ. ಖಂಡಿತವಾಗಿಯೂ ಇದು ರಾಜಕೀಯವಾಗಿರೋದ್ರಿಂದ ಅಭಿಮಾನಿಗಳು ಭಾಳ ಹುಷಾರಾಗಿ ಒಂದು ಹೆಜ್ಜೆಯನ್ನು ಇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು ಸರ್ ಏನಂದರೆ, ಇವಾಗ ಜೈಲಿಂದ ದರ್ಶನ್ ಅವರು ಹೊರಗಡೆ ಬಂದರೆ ದೊಡ್ಡ ಮಂತ್ರಿ ಆಗ್ತಾರೆ, ರಾಜಕೀಯ ವ್ಯಕ್ತಿ ಆಗ್ತಾರೆ ಅಂತ ಒಂದಿಷ್ಟು ಭವಿಷ್ಯ ನುಡಿತಾ ಇದ್ದಾರೆ ಒಂದಿಷ್ಟು ಜ್ಯೋತಿಷಿಗಳು. ಅಕಸ್ಮಾತ್ ಎಲ್ಲರೂ ಅವರು ರಾಜಕೀಯಕ್ಕೂ ಹೋದರೆ ನೀವು ಅವ್ರ ಅಭಿಮಾನಿಯಾಗಿ ಅವ್ರನ್ನ ಸಪೋರ್ಟ್ ಮಾಡ್ತೀರಾ, ಅಥವಾ ಅವ್ರನ್ನ ಹೀರೋ ಆಗಿ ನೋಡೋಕೆ ಇಷ್ಟಪಡ್ತೀರಾ ಏನು ಅಂತ? ಸರಿ, ಇಲ್ಲ, ಈಗ ನೀವು ಹೇಳಿದ್ರಲ್ಲ ಈ ಮಾತು ನನಗೆ, ಯಾಕೆಂದರೆ ನನಗೂ ಅನ್ನಿಸ್ತು, ಸುಮ್ಮನೆ ಕೂತಿರ್ಬೇಕಾದ್ರೆ ಅನ್ನಿಸ್ತು. ಒಬ್ಬ ರಾಜಕೀಯ ವ್ಯಕ್ತಿ ಆಗಿದ್ರೆ ಅವರು 100 ದಿನಗಳ ಕಾಲ ಅಲ್ಲಿ ಇರಲೇಬೇಕಾಗಿರಲಿಲ್ಲ. ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈಗಾಗಲೇ ಹೊರಗಡೆ ಬಂದುಬಿಟ್ಟಿರ್ತಿದ್ರು. ಯಪ್ಪ ರಾಜಕೀಯ ವ್ಯಕ್ತಿ ಆಗಲಿಲ್ಲ, ಅದು ಅವರಲ್ಲೂ ಕೊಳಿತಾ ಇರ್ತದೆ. ಮುಂದೆ ನಾನು ಆಗ್ಬಿಡ್ಬೇಕು ಅಂತ ಅಂದ್ಕೊಂಡ್ರು ಅಂದ್ಕೊಬಿಡ್ಬೋದು ಅಂತ ನನಗೆ ಅನ್ನಿಸ್ತು. ಸೆನ್ಸಿಗೆ ಬಂತು. ಹಾಂ, ಈಗ ನೋಡಿ, ಅವರು ಇವಾಗ ಡಿ ಬಾಸ್ ಅವರು ಒಬ್ಬ ರಾಜಕಾರಣಿ ಆಗ್ತೀನಿ ಅಂತಂದರೆ ಅದು ಸರ್, ನಾನು ಅವರ ವ್ಯಕ್ತಿತ್ವಕ್ಕೆ ನಾನು ಅಭಿಮಾನಿ ಆಗಿರ್ತಕ್ಕಂಥದ್ದು. ಅವರೇನು ಒಳ್ಳೊಳ್ಳೆ ಕೆಲಸಗಳ ಮಾಡಿದ್ರು ಮೊದಲೇ. ಡಿ ಬಾಸ್ ಅವರು ಹೊರಗಡೆ ಇರಬೇಕಾದ್ರೆ ಬಡವರಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಇವಕ್ಕೇನು ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು. ಅವ್ರ ವ್ಯಕ್ತಿತ್ವ ನೋಡಿ ನಾನು ಒಬ್ಬ ಅಭಿಮಾನಿಯಾಗಿದ್ದು. ನಾನು ಅವರ ವ್ಯಕ್ತಿತ್ವಕ್ಕೆ ಯಾವಾಗಲೂ ಅಭಿಮಾನಿನೇ ಸರ್. ಅವರು ಒಬ್ಬ ರಾಜಕಾರಣಿಯಾಗಿ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಆ ಒಳ್ಳೆ ಕೆಲಸಗಳಿಗೆ ಯಾವತ್ತೂ ನಾನು ಅಭಿಮಾನಿನೇ. ಹಾಗೆ ಇಲ್ಲೂ ಕೂಡ ಅಷ್ಟೇ, ಒಬ್ಬ ಹೀರೋ ಆಗಿ ಅವ್ರು ಒಳ್ಳೆ ಕೆಲಸ ಮಾಡಿದ್ರಲ್ವ, ಮುಂದೆ ಮಾಡ್ತಾರಲ್ವ, ಅದಕ್ಕೆ ಯಾವತ್ತೂ ನಾನು ಅಭಿಮಾನಿನೇ ಸರ್. ನಮ್ಮ ಸುತ್ತಮುತ್ತಲಿರುವವರು ನಮ್ಮ ಬೆನ್ನಿಗೆ ಚೂರಿ ಹಾಕಿದಂಥವ್ರು ಇವಾಗ ಅದೇ ಆಗಿರೋ ದರ್ಶನ್ ಅವ್ರ ಕೇಸಲ್ಲಿ, ಅಂಥವ್ರಿಗೆ ನೀವು ಒಂದು ಮೆಸೇಜ್ ಕೊಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಈ ಥರ ನಂಬಿಸಿ ಕುತ್ತಿಗೆ ಕೊಯ್ತಾರಲ್ಲ, ಅಂಥವ್ರಿಗೆ ಏನಾದರೂ ಹೇಳೋದಾದರೆ ಒಬ್ಬ ಅಭಿಮಾನಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ಏನು ಹೇಳೋದು ಅಂತಂದರೆ, ನಾವೆಲ್ಲರೂ ಇಲ್ಲಿ ಇವತ್ತು ಬದುಕಿದ್ದೀವಿ ಅಂದರೆ ಒಂದು ನಂಬಿಕೆ ಮೇಲೆ, ಆಯಿತಾ? ಇವತ್ತು ಅವ್ರ ನಂಬಿಕೆಗಳನ್ನು ಯಾರೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಕಳ್ಕೊಬಿಟ್ಟಿರಲಿ, ಆದರೆ ಅವ್ರು ಯಾವಾಗಲೂ ಜೈಲಲ್ಲೇ ಇರಲ್ಲ, ಹೊರಗಡೆ ಬಂದೇ ಬರ್ತಾರೆ. ಸತ್ಯ ಗೊತ್ತಾಗುತ್ತೆ, ಒಂದು ಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ, ಅಲ್ಲಿ ಏನಾಗುತ್ತೋ ಅದಾದಮೇಲೆ ಅವ್ರು ಹೊರಗಡೆ ಬಂದೇ ಬರ್ತಾರೆ. ನೆಕ್ಸ್ಟು ಇವ್ರು ಏನೇನು ಕರ್ಮಗಳು ಮಾಡಿರ್ತಾವೋ ಅದೆಲ್ಲವೂ ರಿಟರ್ನ್ ಇವ್ರು ಬಂದೇ ಬರುತ್ತೆ. ಯಾವುದೇ ಯಾರ್ಯಾರು ಮಾಡಿರ್ತಾರೆ ಎಲ್ರಿಗೂ ರಿಟರ್ನ್ ಆಗಿ ಬಂದೇ ಬರುತ್ತೆ. ಇವರು ಮುನಿರತ್ನ ಅವರು ಖಂಡಿತ ಈಗಾಗಲೇ ಸ್ಟಾರ್ಟಿಂಗಲ್ಲಿ ಅದು ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇವರೇ ಅಲ್ಲ, ಇನ್ನು ಬೇರೆಯವರು ಸುಮಾರು ಜನ ಆಟ ಆಡ್ಕೊಂಡಿದ್ದಾರೆ ಹಿಂದೆ, ಇನ್ನು ಮುಂದೇನೂ ಆಡೋರು ಇದ್ದಾರೆ. ಎಲ್ರಿಗೂ ಕೂಡ ಕರ್ಮ ರಿಟರ್ನ್ ಅದೇ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಟ್ಟಿನಲ್ಲಿ ನೀವೇನೇ ಮಾಡಿದ್ರು ಅದು ವಾಪಸ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ, ದರ್ಶನ್ ಅವ್ರಿಗೆ ತಾಯಿ ಚಾಮುಂಡಿ ಆಶೀರ್ವಾದ ಇದ್ದೇ ಇರುತ್ತೆ. ದರ್ಶನ್ ಅವರು ಚಾಮುಂಡಿ ತಾಯಿ ಮಗ ಅಂತಲೇ ಒಂದಿಷ್ಟು ಜನ ಹೇಳ್ತಾರೆ, ಒಂದಷ್ಟು ಅವ್ರ ಅಭಿಮಾನಿಗಳು ಹೇಳ್ತಾರೆ. ನಿಮ್ಗೆ ಏನು ಅನ್ಸುತ್ತೆ ಸರ್ ಒಂದು ಅಭಿಮಾನಿಯಾಗಿ? ಇಲ್ಲ, ಇವತ್ತು ದೇವರಿಲ್ದೇ ನಾವು ಯಾರೂ ಇಲ್ಲ ಸರ್. ದರ್ಶನ್ ಅವರು ಚಾಮುಂಡೇಶ್ವರಿ ತಾಯಿಯನ್ನು ನಂಬಿದ್ರು, ಅಭಿಮಾನಿಗಳು ಕೂಡ ಆ ತಾಯಿನೇ ಕಾಪಾಡ್ತಾಳೆ ಅಂತ ನಂಬಿದ್ರು. ಈಗ ವಿಜಯಲಕ್ಷ್ಮಿ ಮೇಡಮ್